ಎಷ್ಟೋ ಜನರಿಗೆ ಒಂದೇ ಒಂದು ಡೌಟ್ ಇರುತ್ತೆ. ನಮ್ಮ ಮೆಸೇಜ್‌ಗೆ ರಿಪ್ಲೈ ಮಾಡ್ತಿಲ್ಲ. ಅವ್ರಿಗೆ ನಿಜವಾಗ್ಲೂ ಇಷ್ಟ ಇಲ್ವಾ ಇದು? ಇದು ಹೆಂಗೆ ಇದು? ಏನಿದು? ಯಾಕೆ ಇವ್ರು ಮೆಸೇಜ್ ಮಾಡ್ತಿಲ್ಲ? ಸುಮಾರು ಇದೊಂದು ಹುಳ ಕಾಡ್ತಿರುತ್ತೆ ಒಳಗಡೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅರ್ಥ ಮಾಡಿಸ್ತೀನಿ ನಾನು. ನಿಜವಾಗ್ಲೂ ಇವ್ರು ಇಂಟ್ರೆಸ್ಟ್ ಇಲ್ವಾ? ಅಥವಾ ಆಕ್ಟ್ ಮಾಡ್ತಿದ್ದಾರಾ? ಅಥವಾ ಅವ್ರು ಇರೋದೇ ಹಂಗಾ? ಓಕೆ, ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ಮಾತಾಡಬೇಕು, ನಿಮ್ಮ ರಿಲೇಷನ್‌ಶಿಪ್ ಬಗ್ಗೆ ಶೇರ್ ಮಾಡ್ಕೋಬೇಕು, ಸಜೆಷನ್ ಬೇಕು ಅಂದರೆ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ಚಾರ್ಜಸ್ ಇರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಓಕೆ, ಪರ್ಸ್ನಲಿ ನಾವೇ ಕಾಂಟ್ಯಾಕ್ಟ್ ಮಾಡ್ತೀವಿ, ಹ್ಯಾಂಡಲ್ ಮಾಡ್ತೀವಿ. ಏನು ಅಂತ ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋನ ನೀವು ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡ್ತಾ ಹೋಗಿ. ಓಕೆ, ನೋಡಿದ ಮೇಲೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಲ್ಲ ಟೈಮಲ್ಲೂ ಕೂಡ ಲೇಟ್ ರಿಪ್ಲೈ. ಇದನ್ನು ಫಸ್ಟು ಒಂದು ಅಬ್ಸರ್ವೇಷನ್ ಮಾಡಿ. ಎಲ್ಲ ಟೈಮಲ್ಲಿ ಲೇಟ್ ರಿಪ್ಲೈ ಅಂತೇಳಿ ಅಂದರೆ ಎಲ್ಲ ಟೈಮಲ್ಲಿ ಲೇಟ್ ರಿಪ್ಲೈ ಮಾಡಿದ ತಕ್ಷಣ ನೀವು ಅಲ್ಲೊಂದು ಅಬ್ಸರ್ವೇಷನ್ ಮಾಡಿ ಆ್ಯಂಡ್ ಅಥವಾ ಕನ್ವರ್ಜೇಷನ್ ಮಾಡಿ. ಅವರಿಗೆ ಲೈಕ್ ಟೆಕ್ಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ವಾ? ಕನ್ವರ್ಜೇಷನ್ ಗೊತ್ತಿರಲಿ ನಿಮ್ಗೆ ಅವ್ರ ಬಗ್ಗೆ, ಕೇಳಿ ಕ್ಲಿಯರಾಗಿ. ಡೌಟ್ ಬಂದಾಗ ಸಹಜವಾಗಿ ಎಸ್ ಇವ್ರಿಗೆ ಇಷ್ಟ ಇಲ್ವಾ ಅಂತ ಅನಿಸುತ್ತೆ. ಲೇಟ್ ರಿಪ್ಲೈ ಮಾಡ್ತಾರೆ ಅಂತಂದಾಗ ಅವರಿಗೆ ಟೆಕ್ಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ವಾ? ಅದನ್ನು ಫಸ್ಟ್ ಕ್ಲಾರಿಟಿ ಮಾಡ್ಕೊಳ್ಳಿ. ಕೆಲವರಿಗೆ ಟೆಕ್ಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಕೆಲವರಿಗೆ ಬರೆಯೋಕ್ಕೂ ಬರಲ್ಲ, ಇನ್ನು ಕೆಲವರಿಗೆ ಫ್ಯಾಮಿಲಿ ಬ್ಯುಸಿ, ವರ್ಕ್ ಶೆಡ್ಯೂಲ್ ಬ್ಯುಸಿ, ಈ ಥರದ್ದು ಇರುತ್ತೆ. ಫಸ್ಟ್ ಏನಿದು ಅಂತ ಕ್ಲಿಯರ್ ಮಾಡ್ಕೋಬೇಕು. ಅವ್ರಿಗೆ ನೇರವಾಗಿ ಕೇಳಿ ನೀವು. ಓಕೆ, ಇಲ್ಲ ಇಂಟ್ರೆಸ್ಟ್ ಇದೆ, ಬೇರೆಯವರಿಗೆಲ್ಲ ಮೆಸೇಜ್ ಮಾಡ್ತಾರೆ, ಅದು ನಿಮಗೆ ತಿಳ್ಕೊಂಡ ಮೇಲೆ ಅವ್ರ ಮೇಲೆ, ಆಮೇಲೆ ಅದನ್ನು ಜಡ್ಜ್ ಮಾಡ್ಬೋದು. ಕೆಲವರು ಜಡ್ಜ್ ಮಾಡ್ದಿರಾ ಅದನ್ನು ಮಾತಾಡ್ಲಿಕ್ಕೆ ಹೋಗ್ತಾರೆ, ದಟ್ ಇಸ್ ತಪ್ಪು. ಓಕೆ, ಸೊ ನೆಕ್ಸ್ಟ್ ಏನಂದರೆ, ಕೆಲಸ, ಬಿಜಿ ಶೆಡ್ಯೂಲ್, ಫ್ಯಾಮಿಲಿ ಇಶ್ಯೂಸ್ ಏನಾದ್ರು ಇದೆಯಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಎಲ್ಲಾನು ಕೂಡ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ನಾವು ಡಿಸಿಷನ್ ತಗೋಬೋದು. ಓಕೆ, ಅವ್ರಿಗೆ ಇಂಟ್ರೆಸ್ಟ್ ಇದೆನಾ ಇಲ್ಲ. ಸಪೋಸ್ ಎಲ್ಲ ರೀತಿಯಿಂದನೂ ಕೂಡ ಬೇರೆಯವ್ರು ಚಾಟ್ ಮಾಡ್ತಾರೆ, ಕೆಲಸ ಇದೆ, ಕೆಲಸ ಇದ್ರೂ ಫ್ರೀ ಇರ್ತಾರೆ, ಶೆಡ್ಯೂಲ್ ಅಷ್ಟು ಟೈಟ್ ಇಲ್ಲ, ಫ್ಯಾಮಿಲಿ ಇಶ್ಯೂಸ್ಗಳಿಲ್ಲ, ಫ್ರೀ ಇದ್ದಾರೆ, ಬೇರೆಯವರೊಟ್ಟಿಗೆಲ್ಲ ಇರ್ತಾರೆ, ನಿಮಗೆ ಮಾಡ್ತಿಲ್ಲ ಮೆಸೇಜ್ ಅಂದರೆ, ಅಲ್ಲಿ ಅವ್ರಿಗೆ ನೀವು ಅವಾಗ ಡಿಸೈಡ್ ಮಾಡಬೇಕೇನು ಅಂದರೆ, ಇವ್ರಿಗೆ ಇಷ್ಟ ಇಲ್ಲ ಇದು, ನಿಮಗೆ ಪ್ರಿಯಾರಿಟಿ ಕೊಡ್ತಾ ಇಲ್ಲ ಇವರು ಅಂತ ಡಿಸೈಡ್ ಮಾಡಬೇಕು. ಅವ್ರ ಬ್ಯಾಕ್ಗ್ರೌಂಡ್ ಗೊತ್ತಿಲ್ದಿರಾ, ವ್ಯಕ್ತಿನ ಅರ್ಥನೇ ಮಾಡ್ಕೊಳ್ದಿರಾ ನೀವು ಆ ಥರ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ. ದಟ್ ಸ್ಟ್ರಾಂಗ್ ಆಗುತ್ತೆ ರೀ. ಕೆಲವರು ಪಾಪ ಫ್ಯಾಮಿಲಿ ಇಶ್ಯೂಸ್ ಇರುತ್ತೆ, ಮೆಸೇಜ್ ಮಾಡೋಕ್ಕಾಗಲ್ಲ, ಬಿಸಿ ಇರ್ತಾರೆ, ಕೆಲವು ಟೆಕ್ಸ್ಟ್ ಅಂದೇ ಆಗ್ತಿರಲ್ಲ, ಫೋನಲ್ಲಿ ಮಾತಾಡ್ಬಿಡ್ತೀನಿ ಅಂತಾರೆ. ಸೊ ಈ ಥರದ್ದೆಲ್ಲ ಇರುತ್ತೆ, ಕೇಳಿ ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಪಾಯಿಂಟು, ಆದರೆ ಪ್ಯಾಟ್ರನ್ನು ಕೂಡ ಕೆಲವೊಂದು ಸಲ ನೋಡಬೇಕಾಗತ್ತೆ. ಅಂದರೆ ಪ್ರತಿದಿನ ಲೇಟ್ ರಿಪ್ಲೈ ಮಾಡ್ತಿದ್ದಾರೆ, ಈ ಪ್ಯಾಟ್ರನ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಆ್ಯಂಡ್ ಓನ್ಲಿ ಇದ್ದರೂ ಲೈಕ್ ಆನ್ಲೈನ್ ಇದ್ದರೂ ಕೂಡ ನಿಮಗೆ ಲೇಟ್ ರಿಪ್ಲೈನಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮೆಸೇಜ್ಗೆ ಇಗ್ನೋರ್ ಮಾಡ್ತಿದ್ದಾರಾ ಇದನ್ನು ಚೆಕ್ ಮಾಡಿ. ಬಿಕಾಸ್ ನಾವು ವ್ಯಕ್ತಿ ಏನು ಅಂತ ಅರ್ಥ ಮಾಡ್ಕೊಳ್ದಿರ ಅವ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಕೊಡೋದೆಲ್ಲೋ ಒಂದು ಕಡೆ ತಪ್ಪಾಗತ್ತೆ. ಕೆಲವರಿಗೆ ಆನ್ಲೈನ್ ಇರ್ತಾರೆ, ಎಲ್ಲೋ ಟಿಕ್ಟಾಕ್ ನೋಡ್ತಿರ್ತಾರೆ ಅಥವಾ ಏನೋ ಸ್ಟೇಟಸ್ ನೋಡ್ತಿರ್ತಾರೆ, ಆನ್ಲೈನ್ ಇದ್ದ ತಕ್ಷಣ ಇನ್ನೊಬ್ಬರೊಟ್ಟಿಗೆ ಮೆಸೇಜ್ ಮಾಡ್ತಾರೆ ಅಂತ ಅನ್ಕೊಳ್ಳೋದು ತಪ್ಪಾಗತ್ತೆ. ಅವ್ರನ್ನ ಫಸ್ಟ್ ಕಂಪ್ಲೀಟ್ ಸ್ಟಡಿ ಮಾಡ್ಬೇಕು ನಾವು ಕ್ರಾಸಿಂದ. ಅವರಿಗೆ ಗೊತ್ತಿಲ್ದಿರ ಸ್ಟಡಿ ಮಾಡಿ, ಕ್ರಾಸ್ ವೆರಿಫೈ ಮಾಡಿ, ಆಮೇಲೆ ಬೇಕಾದ್ರೆ ಜಡ್ಜ್ಮೆಂಟ್ ಕೊಡೋಣ ಅವ್ರ ಬಗ್ಗೆ. ಓಕೆ, ಇದು ಯಾಕಂದರೆ ಎಷ್ಟೋ ಜನ ರಾಂಗ್ ತಿಳ್ಕೊಳ್ತಾರೆ, ಇದು ಅಲ್ಲ ಆ್ಯಕ್ಚುಲಿ. ನೆಕ್ಸ್ಟು ಅದೆಲ್ಲ ಕ್ಲಿಯರ್ ಆಗಿ ಅವರು ಆ್ಯಕ್ಚುಲಿ ಆನ್ಲೈನ್ ಇರ್ತಾರೆ, ಬೇರೆಯವ್ರಿಗೆ ಮೆಸೇಜ್ ಮಾಡ್ತಾರೆ, ಟೈಮ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ, ಕ್ಲಿಯರ್ ಸೈನ್ಸ್ ಇದು ನಿಮಗೆ ಲೋ ಪ್ರಿಯಾರಿಟಿ ಕೊಡ್ತಿಲ್ಲ ಅಂತ ಅರ್ಥ. ಬಟ್ ಅವರಿಗೆ ಆನ್ಲೈನ್ ಇರ್ತಾರೆ, ಬಟ್ ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಇಷ್ಟ ಇಲ್ಲ, ಡೈರೆಕ್ಟ್ ಕಾಲ್ ಮಾಡ್ತಾರೆ, ನಿಮಗೆ ಒಂದು ಪ್ರಿಯಾರಿಟಿ ಕೊಡ್ತಾರೆ ಅಂದರೆ ಅದೊಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ನೆಕ್ಸ್ಟು ಇಂಟ್ರೆಸ್ಟ್ ಇದ್ದವರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಕನ್ವರ್ಜೇಷನ್ ಕಂಟಿನ್ಯೂ ಮಾಡ್ತಾರೆ, ಆ ಒಂದು ಪ್ರಯತ್ನದಲ್ಲಿರ್ತಾರೆ. ಸಪೋಸ್ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಮೆಸೇಜು ಟೆಕ್ಸ್ಟ್ಗೆ ಅಥವಾ ಆನ್ಲೈನ್ ಒಳಗಡೆ ನಿಮ್ಮ ಜೊತೆ ಲೈಕ್ ಮೆಸೇಜ್ ಮುಖಾಂತರ ಮಾತಾಡೋದನ್ನ ಬಿಟ್ಬಿಟ್ಟು ಡೈರೆಕ್ಟ್ ಕಾಲ್ ಮಾಡ್ತಾರೆ, ಇಲ್ಲ ಮೀಟ್ ಮಾಡೋಣ ಅಂತ ಕರೀತಾರೆ. ಒಟ್ಟಿನಲ್ಲಿ ನಿಮ್ಮ ಜೊತೆ ಇರೋಕ್ಕೆ ಇಷ್ಟಪಡ್ತಾರೆ, ಅದು ಇಷ್ಟಪಡೋದನ್ನ ಕಂಟಿನ್ಯೂ ಮಾಡ್ತಾರೆ. ಬಿಟ್ಟರೆ ಆನ್ಲೈನಲ್ಲಿ ಟೆಕ್ಸ್ಟ್ ಮಾಡೋಕೆ ಮತ್ತೊಂದು ಮಾಡದೇ ಇರ್ಬೋದು. ಇದಿಷ್ಟನ್ನು ಕೂಡ ಜಡ್ಜ್ ಮಾಡಿ ಆಮೇಲೆ ಡಿಸೈಡ್ ಮಾಡಿ, ನಾನು ಹೇಳ್ತಾ ಇರೋದು. ಐ ಥಿಂಕ್ ಈ ವಿಡಿಯೋ ನಿಮಗೆ ಕ್ಲಾರಿಫೈ ಮಾಡಿದೆ ಅನ್ಕೋತೀನಿ. ಎಷ್ಟೋ ಜನ ಏನಂತ ಹೇಳಿದ್ರೆ ವ್ಯಕ್ತಿನ ಸ್ಟಡಿ ಮಾಡಿದಿರ ಸುಮ್ಮನೆ ಜಡ್ಜ್ ಮಾಡ್ತಾರೆ. ಹಂಗಂತೇಳಿ ಆ ವ್ಯಕ್ತಿ ನಿಮ್ಮ ಕಣ್ಣಲ್ಲಿ ಎಲ್ಲರಿಗೂ ಬೆಟರ್ ಆಕ್ಟಿವ್ ಆಗಿ ಇದ್ಕೊಂಡು ನಿಮಗೆ ಮೆಸೇಜ್ ಮಾಡ್ತಿಲ್ಲ, ನಿಮ್ಗೆ ಹೆಂಗೆ ಮಾಡ್ದೆ ಅಂದಾಗ ನೀವು ಅಲ್ಲಿಂದ ಎಕ್ಸಿಟ್ ಆಗಿ, ಇಲ್ಲ ಎಕ್ಸ್ಪೆಕ್ಟ್ ಮಾಡೋದನ್ನ ಬಿಡಿ, ನಾನು ಹೇಳ್ತಾ ಇರೋದು. ಓಕೆ, ಕ್ಲಾರಿಟಿ ಕೊಟ್ಟಿದ್ದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಏನು ಅನ್ನಿಸ್ತು ಕಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ, ಬಟ್ ಫೀಸ್ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.